ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಡೆವಿಲ್ ಸಿನಿಮಾದ ಒಂದು ರಿವ್ಯೂನ ನಾನು ಇಲ್ಲಿ ಕೊಡ್ತಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಡೆವಿಲ್ ಸಿನಿಮಾ ನಮ್ಮ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಒಂದು ರೀತಿಯಿಂದ ಹೇಳೋದಾದರೆ ಒಂದು ಡೆವಿಲ್ ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ಆ ರೀತಿ ಒಂದು ಕ್ರೇಜು ಈ ಸಿನಿಮಾಗೆ ಬಂದಿದೆ ಅಂತ ಹೇಳ್ಬೋದು. ಎಲ್ಲ ಕಡೆಯೂ ಕೂಡ, ಅಂದರೆ ಎಲ್ಲ ಒಂದು ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ಈ ಒಂದು ಸಿನಿಮಾನ ಒಂದು ಜಾತ್ರೆ ರೀತಿ ಒಂದು ಆಚರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಆ ಥರದ ಒಂದು ಕ್ರೇಜು, ಆ ಥರದ ಒಂದು ಫ್ಯಾನ್ಸ್ ಕ್ರೇಜು ಕೂಡ ಈ ಸಿನಿಮಾಕ್ಕಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಸಿನಿಮಾದ ಬಗ್ಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ಅಂದರೆ ಈ ಸಿನಿಮಾದ ಒಂದು ಕ್ರೇಜ್ ಬಗ್ಗೆ ಮಾತಾಡ್ತಿದ್ದೀನಿ. ಸ್ನೇಹಿತರೆ, ಕಳೆದ 2-3 ದಿನದಿಂದನೂ ಕೂಡ ಕರ್ನಾಟಕದ ಕೆಲವೊಂದು ಭಾಗದಲ್ಲಿ, ಅಂದರೆ ದಾವಣಗೆರೆ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಮತ್ತು ಬೆಂಗಳೂರು ಆಗಿರ್ಬೋದು, ತುಮಕೂರು, ಬೇರೆ ಬೇರೆ ಊರು, ಅಂದರೆ ಎಲ್ಲ ಊರು, ದೊಡ್ಡ ದೊಡ್ಡ ಸಿಟಿಗಳು ಏನದಲ್ಲ, ಅಲ್ಲೆಲ್ಲ ಸಿನಿಮಾದ ಒಂದು ಸೆಲೆಬ್ರೇಷನ್ನು, ಒಂದು ಕಟೌಟ್ ಹಾಕೋದಾಗಿರ್ಬೋದು, ಒಂದು ಬ್ಯಾನರ್ ಹಾಕೋದಾಗಿರ್ಬೋದು, ಆಮೇಲೆ ಕಡೆ ಒಂದು ಲೈಟಿಂಗ್ಸು, ಆಮೇಲೆ ಒಂದು ಊಟದ ವ್ಯವಸ್ಥೆ, ಆಮೇಲೆ ಕಡೆ ಒಂದು ಪ್ರಮೋಷನ್ನು, ಆ ಥರದ ಒಂದು ಜಾತ್ರೆ ಥರದ ಒಂದು ಏನಪ್ಪ ಅಂತಂದರೆ ಒಂದು ಹಬ್ಬ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಥರದ ಒಂದು ಜಾತ್ರೆನ, ಒಂದು ಹಬ್ಬನ, ಅದೇನಂತಿರಲ್ಲ, ಅದು ಈ ಒಂದು ಡೆವಿಲ್ ಮೂವಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಸಿನಿಮಾ 11ಕ್ಕೆ ಇವತ್ತು ರಿಲೀಸ್ ಆದರೂ ಕೂಡ 10 ಮತ್ತು 9ನೇ ತಾರೀಕಿಂದನೂ ಕೂಡ ಈ ಒಂದು ಸಿನಿಮಾದ ಒಂದು ಪ್ರಮೋಷನ್ನು, ಒಂದು ಕ್ರೇಜು ಎಲ್ಲ ಕಡೆ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು ಡೆವಿಲ್ ಸಿನಿಮಾದ ಬಗ್ಗೆ ಹೇಳೋದಾದರೆ, ಅಂದಾಗೇ 11ನೇ ತಾರೀಕು ಒಂದು 7:30ಕ್ಕೆ ನಮ್ಮೂರಲ್ಲಿ ಈ ಒಂದು ಸಿನಿಮಾದ ಒಂದು ಫಸ್ಟ್ ಶೋ ಇತ್ತು. ನಮ್ಮೂರಲ್ಲೂ ಕೂಡ 2 ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಒಂದು ಶಕ್ತಿ ಥಿಯೇಟ್ರ್, ಇನ್ನೊಂದು ಶಂಕರು. ಮೇನ್ ಥಿಯೇಟ್ರ್ ಆಗಿ ಶಂಕರ್ ಥಿಯೇಟ್ರ್. ಅಲ್ಲೇ ಒಂದು ಫ್ಯಾನ್ಸ ಒಂದು ಏನಪ್ಪ ಅಂತಂದ್ರೆ ಒಂದು ಬ್ಯಾನರ್ ಹಾಕೋದಾಗಿರ್ಬೋದು, ಆಮೇಲೆ ಒಂದು ಕಟೌಟ್ರಿಗೆ ಹೂವು ಹಾಕಿ ಆಮೇಲೆ ಕಡೆ ಒಂದು ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು. ನನಗೆ ಫಸ್ಟ್ ಸಿನಿಮಾದಕ್ಕಿಂತ ಅದನ್ನೆಲ್ಲ ನೋಡಿದ್ರೆ ನಾನು ಫುಲ್ ಖುಷಿ ಆಗ್ಬಿಡ್ತು. ಯಾಕಪ್ಪ ಅಂತಂದ್ರೆ ನಾನು ಫಸ್ಟ್ ಟೈಮು ಆ ಥರದ ಒಂದು ಸೆಲೆಬ್ರೇಷನ್ ಎಲ್ಲ ನೋಡಿ ಸಿನಿಮಾ ನೋಡಿದ್ದು ನನಗೆ ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ 2 ಥಿಯೇಟ್ರಲ್ಲಿ ಅಲ್ಲಿ ಒಂದು ಫ್ಯಾನ್ ಶೋ ಆ ಥರದ್ದು ಅದೆಲ್ಲ ಇದು ಫ್ಯಾನ್ಸ್ ಒಂದು ಸೆಲೆಬ್ರೇಷನ್ ನೋಡಿದಾಗ ಇನ್ನೊಂದು ಥಿಯೇಟ್ರಲ್ಲಿ ಸಿನಿಮಾ ಬಂದು ನೋಡಿದೆ. ಸಿನಿಮಾದ ಬಗ್ಗೆ ಹೇಳೋದಾದರೆ, ಅಂದರೆ ನಾನು ಟ್ರೈಲರ್ನಲ್ಲಿ ನಾನು ಒಂದು ಗೆಸ್ಸಿಂಗ್ ಮಾಡಿದ್ದೆ. ಈ ಸಿನಿಮಾದ ಒಂದು ಸ್ಟೋರಿ ಒಂದು ರಾಜಕೀಯದ ಬಗ್ಗೆ ಇರುತ್ತೆ ಅಂತಂದು ನಾನು ಹೇಳಿದ್ದೆ ಅದರಲ್ಲಿ ಕೂಡ. ಬಟ್ ಇದರಲ್ಲಿ ಒಂದು ಸಂಪೂರ್ಣ ನಾನು ಇದನ್ನು ಕಥೆನಲ್ಲಿ ಹೇಳ್ತಾ ಇಲ್ಲ, ಯಾವುದೇ ರೀತಿ ಕಥೆನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ, ಆಮೇಲೆ ಪೈರಸಿ ಕೂಡ ಮಾಡ್ತಾ ಇಲ್ಲ. ಅಂದರೆ ಒಂದು ಸ್ಟೋರಿ ಬಗ್ಗೆ, ಅಂದರೆ ಸಿನಿಮಾದ ಬಗ್ಗೆ ಸ್ವಲ್ಪ ಒಂದು ಪರಿಚಯ ಮಾಡೋದಾದರೆ, ಒಂದು 90% ಇಲ್ಲಿ ನಾವು ಒಂದು ರಾಜಕೀಯದ ಬಗ್ಗೆ, ರಾಜಕೀಯದಲ್ಲಿ CM ಆಗೋಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕು, ಮತ್ತು CM ಈ ಸಿನಿಮಾದಲ್ಲಿ ಯಾರು ಆಗ್ತಾರೆ, ಏನು ಅಂದರೆ ಡೆವಿಲ್ ಯಾರು, ಆಮೇಲೆ ಕಡೆಗೆ ಡೆವಿಲ್ ಒಂದು ಪಾತ್ರ ಏನು ಅನ್ನೋದು ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಆ ಸಿನಿಮಾದಲ್ಲಿ ದರ್ಶನ್ ಸರ್ ಅವರ ಒಂದು ಪಾತ್ರ ತುಂಬ ಒಂದು ಚೆನ್ನಾಗಿ ಮೂಡಿ ಬಂದಿದೆ. ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಲು ಕೂಡ ಈ ಸಿನಿಮಾದಲ್ಲಿ ಒಂದು ಅಂದರೆ ಇಷ್ಟ ಆಗುತ್ತೆ ನಮಗೆ. ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ ನೋಡ್ತಿದ್ದಂಗೆ ನಮಗೆ ಒಂಥರ ಹತ್ರ ಆಗುತ್ತಾರೆ ಅವರ ದರ್ಶನ್ ಸರ್. ಆ ಥರದ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಈ ಸಿನಿಮಾದಲ್ಲಿ ದರ್ಶನ್ ಸರ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಸಾಂಗ್ ವಿಚಾರಕ್ಕಾಗಿರ್ಬೋದು, ಆಮೇಲೆ ಕಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಅದು ಕೂಡ ತುಂಬ ಒಂದು ಡಿಫ್ರೆಂಟ್ ವೇಲಿ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಸ್ವಲ್ಪ ನನಗಿಲ್ಲಿ ಏನು ಅನ್ನಿಸ್ತಪ್ಪ ಅಂತಂದರೆ, ಸ್ಟೋರಿ ವೈಸ್ ನೋಡೋದಾದರೆ, ಅದೇ ಹೇಳಿದ್ನಲ್ಲ, ಒಂದು 90% ಒಂದು ರಾಜಕೀಯದ ಬಗ್ಗೆ ಒಂದು ಸ್ಟೋರಿ ಇದೆಯಲ್ಲ, ಅದನ್ನು ಸ್ವಲ್ಪ ಇನ್ನೂ ಬೇರೆ ಏನಾರು ಆ್ಯಡ್ ಮಾಡ್ಬೋದಿತ್ತು ಅನ್ನೋದು ನನ್ನ ಒಂದು ಗೆಸ್ಸಿಂಗು. ನನಗೆ ಆ ಥರದ ಒಂದು ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ನೋದು ಒಂದು ನನ್ನ ಒಂದು, ಆ ಥರ ಸ್ಟೋರಿ ಇದ್ದರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಒಂದು ಪ್ರಕಾರ ನಾನು ಹೇಳ್ತಿರೋದು. ಅದು ಬಿಟ್ಟರೆ ಲವ್ ಸ್ಟೋರಿನೂ ಕೂಡ ಇದೆ, ಫ್ಯಾಮಿಲಿನೂ ಕೂಡ ಇದೆ. ಅಂದರೆ ಫ್ಯಾಮಿಲಿ ಅಂದರೆ ರಾಜಕೀಯದ ಒಂದು ಫ್ಯಾಮಿಲಿ, ಆ ಥರದ್ದು ಒಂದು. ಬಟ್ ಡೆವಿಲ್ ಯಾರು, ಡೆವಿಲ್ ಒಂದು ಕ್ಯಾರೆಕ್ಟರ್ ಯಾವ ಥರಲ್ಲಿ ಪ್ಲೇ ಆಗಿದೆ ಏನನ್ನೋದು ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಸ್ನೇಹಿತರೆ, ಖಂಡಿತವಾಗ್ಲೂ ಈ ಸಿನಿಮಾ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಸೌಂಡು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನೋಡ್ತಿದ್ದೀವಿ ಎಲ್ಲ ಕಡೆ ಒಂದು ಯಾವ ಥರದ ಒಂದು ಕ್ರೇಜ್ ಇದೆ, ಯಾವ ಥರ ಒಂದು ಫ್ಯಾನ್ಸ್ಗಳು ಈ ಸಿನಿಮಾಕ್ಕೆ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಆಮೇಲೆ ಕಡೆ ಎಲ್ಲ ಕಡೆಯೂ ಕೂಡ ಒಂದು ಹೌಸ್ಫುಲ್ಲು ಒಂದು ಶೋ ಎಲ್ಲ ಫುಲ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಥಿಯೇಟ್ರ್ ಕೂಡ ಫುಲ್ ಶೋ ಆಗಿ ಕೆಲವೊಂದು ಕಡೆ ಕೂಡ ಟಿಕೆಟ್ ಕೂಡ ಸಿಗ್ತಾ ಇಲ್ಲ. ಆ ಥರದ ಒಂದು ಸಿಚುವೇಶನ್ನು ಈ ಸಿನಿಮಾಕ್ಕೆ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಒಂದು ಹಬ್ಬ ರೀತಿನ ಈ ಒಂದು ಸಿನಿಮಾನ ನಮ್ಮ ಒಂದು ಕನ್ನಡ ಜನತೆ, ದರ್ಶನ್ ಸರ್ ಅವರ ಅಭಿಮಾನಿಗಳಾಗಿರ್ಬೋದು, ಆಮೇಲೆ ಸಿನಿ ಪ್ರೇಕ್ಷಕರಾಗಿರ್ಬೋದು, ಈ ಒಂದು ಸಿನಿಮಾನ ಆ ಥರ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ. ಸ್ನೇಹಿತರೆ, ಚೆನ್ನಾಗಿದೆ ಮೂವಿ. ನನಗೆ ಇಷ್ಟು ಹೇಳಬಲ್ಲೆ ಸಿನಿಮಾ ಬಗ್ಗೆ ನಾನು. ಅಂದರೆ ಭಾಳ ಇಲ್ಲಿ ಮಾತಾಡಿದ್ರೆ ಸಿನಿಮಾದ ಬಗ್ಗೆ ನಾವು ಒಂದು ಕಥೆನ ಬಿಟ್ಕೊಡಂಗೆ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ನಾನು ಕಥೆನೇನು ಹೇಳಿಲ್ಲ. ಅದೇ ಹೇಳಿದಲ್ಲ, ಈ ಥರದ ಒಂದು ಸ್ಟೋರಿ, ಒಂದು 90% ಒಂದು ರಾಜಕೀಯದ ಬಗ್ಗೆ, CM ಆಗೋಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕು, ಆಮೇಲೆ ರಾಜಕೀಯದಲ್ಲಿ ಏನೇನೆಲ್ಲ ಚಟುವಟಿಕೆಗಳು ಇರುತ್ತೆ ಏನು ಅನ್ನೋದು ಒಂದು ಉದಾಹರಣೆ ಹೇಳೋದಾದರೆ, ಅಂದರೆ ಒಬ್ಬನ ಪ್ರಾಣಕ್ಕೆ ಇಲ್ಲಿ, ಅಂದರೆ ಒಬ್ಬ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲ. ಸುಮ್ಮನೆ ಯಾವ ಬೇಕು ಅವಾಗ ಅವ್ರನ್ನ ಸಾಯಿಸೋದು, ಯಾವ ಸಂದರ್ಭದಲ್ಲಿ ಕೂಡ ಸಾಯಿಸಿದರೆ ಅದನ್ನು ರಾಜಕೀಯದ ಒಂದು ಪವರಿಂದ ಮುಚ್ಚಾಗೋದು ಆ ಒಂದು ಸಿನಿಮಾದಲ್ಲಿ ನಮಗೆ ಒಂದು ಹೈಲೈಟಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಒಂದು ಸ್ಟೋರಿ ಈ ಥರದ ನಾವು ಒಂದು ಹಂಗೆ ಅರ್ಥ ಆಗಲಿ ಅಂತ ಹೇಳಿದೆ. ಬಟ್ ಸ್ನೇಹಿತರೆ, ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ. ನಾನು ಹೇಳಿರೋದಕ್ಕೂ ಅಲ್ಲಿ ಸಿನಿಮಾದಲ್ಲಿ ಕೆಲವೊಂದು ಕೂಡ ಇನ್ನೂ ಚೇಂಜಸ್ಸೇ ಇರುತ್ತೆ. ಬಟ್ 90% ಈ ಥರದ ಒಂದು ಸ್ಟೋರಿ ಇದೆ ಅಂತ ನಾನು ನಿಮಗೆ ಹಂಗೆ ಸಿನಿಮಾದ ಬಗ್ಗೆ ಸ್ವಲ್ಪ ಪರಿಚಯ ಹೇಳ್ತಿರೋದು.
ಸ್ನೇಹಿತರೆ ನಿಮ್ಮ ಒಂದು ನಿಯರೆಸ್ಟ್ ಥಿಯೇಟ್ರಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂದರೆ ನಿಮ್ಮ ಒಂದು ಊರಿನ ಒಂದು ನಿಯರೆಸ್ಟ್ ಥಿಯೇಟ್ರಲ್ಲಿ ಎಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 2 ಥಿಯೇಟ್ರಲ್ಲಿ ಕೂಡ ರಿಲೀಸ್ ಆಗಿದೆ ಸಿನಿಮಾ. ಯಾಕಪ್ಪ ಅಂತಂದರೆ ಆ ಸಿನಿಮಾದ ಒಂದು ನೋಡುವಂಥ ಒಂದು ಜನಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ಥಿಯೇಟ್ರದ ಇಶ್ಯೂ ಆಗುತ್ತೆ ಅಂತಂದು ಎಲ್ಲ ಕಡೆಯೂ ಕೂಡ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆ ತಾಲೂಕು ವೈಸ್ ನೋಡೋದಾದ್ರೆ ಎಲ್ಲ ಕಡೆಯೂ ಕೂಡ 2 ಥಿಯೇಟ್ರಲ್ಲಿ ಈ ಒಂದು ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ ತುಂಬ ಒಂದು ಖುಷಿ ಆಗುತ್ತೆ ನಿಮಗೂ ಕೂಡ ಈ ಒಂದು ಸಿನಿಮಾನ ನೋಡಿದಾಗ. ಇವತ್ತಂತೂ ನೋಡಿದ ನನಗಂತೂ ನನಗೆ ಫಸ್ಟ್ ಒಂದು 15ರಿಂದ ಒಂದು 20 ನಿಮಿಷ ನಾನು ಸಿನಿಮಾ ನೋಡೋದಾಗಲಿಲ್ಲ. ಯಾಕಪ್ಪ ಅಂದ್ರೆ ಅಷ್ಟರದ ಒಂದು ಫ್ಯಾನ್ಸ್ ಕ್ರೇಜ್ ಆಗಿರ್ಬೋದು, ಶಿಳ್ಳೆ ಹೊಡೆಯೋದು, ಗೆಕ್ಕೆ ಹೊಡೆಯೋದು, ಕುಣಿಯೋದು, ಕೆಲವೊಂದು 2-3 ಒಂದು ಗ್ಯಾಂಗ್ ಕೂಡ ಒಂದು ಡ್ಯಾನ್ಸ್ ಕೂಡ ಮಾಡಿಬಿಟ್ರು. ದರ್ಶನ್ ಸರ್ ಒಂದು ಫಸ್ಟ್ ಸಾಂಗು ಆ ಸಾಂಗಿಗೆ ಚೆನ್ನಾಗಿದೆ ಸಿನಿಮಾ, ತುಂಬ ನನಗೆ ಹಿಡಿಸ್ತು, ನನಗೆ ಒಂದು ಖುಷಿ ಕೊಡ್ತು. ಇವತ್ತಿನ ನನಗೆ ಒಂಥರ ಒಂದು ಖುಷಿ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮು ನನಗೆ ಒಂದು ಶಕ್ತಿ ಥಿಯೇಟ್ರಲ್ಲಿ ಒಂದು ಏನಪ್ಪ ಅಂದ್ರೆ ಅದನ್ನು ಥಿಯೇಟ್ರನ್ನ ಒಂದು ರಿನೋವೇಷನ್ ಮಾಡಿದ್ರು, ಹಾಗಾಗಿ ಆ ಥಿಯೇಟ್ರಲ್ಲಿ ಒಂದು ಹೊಸ ಫೀಲ್ ಕೊಡ್ತು ನನಗೆ ಸಿನಿಮಾ ನೋಡಿದಾಗ. ನನಗೆ ಇಷ್ಟ ಆಯಿತು. ಸ್ವಲ್ಪ ಸ್ಟೋರಿ ಲೈನ್ ವಿಚಾರದಲ್ಲಿ ಬೇರೆ ಥರದ ಮಾಡ್ಬೋದಿತ್ತು ಅಂತ ನನ್ನ ಒಂದು ಅನಿಸ್ತಿದೆ. ನನಗೆ ಈ ಥರದ ಒಂದು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತಂದು. ಸ್ನೇಹಿತರೆ ಯಾರೆಲ್ಲ ಸಿನಿಮಾ ನೋಡಿಲ್ಲ ನೋಡಿ ಆದಷ್ಟು ಬೇಗ ಸಂಡೇ ಸ್ಯಾಟರ್ಡೆ ಇನ್ನೂ ಕೂಡ ವೀಕೆಂಡಲ್ಲಿ ರಶ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ ನಿಮ್ಮ ಹಾಗಾದ್ರೆ ನೋಡಿದರೆ ಒಂದು ನಿಮ್ಮ ಒಂದು ಡೆವಿಲ್ ಪ್ರೀತಿ ಹಾಗೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಆ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ಸ್ನೇಹಿತರೆ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.